ನಮಸ್ತೆ ಗೆಳೆಯರೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಈ ದರ್ಶನ್ ಬಿಟ್ಟು ಅಭಿಮಾನಿ ಸಂಘಗಳು ಹೊಂದಿರುವಂತ ಮಿಕ್ಕ ಹೀರೋಗಳಿಗೆ ಈ ಸಂದೇಶ. ಮೊನ್ನೆ ದರ್ಶನ್ ಅರೆಸ್ಟ್ ಆದಾಗ್ಲಿಂದ ಸಾವಿರಾರು ಕಾಲು ಪಾಸಿಟಿವ್ ಆಗಿ ಬಂದ್ರು. ಇನ್ನು ದರ್ಶನ್ ಅಭಿಮಾನಿಗಳು ಅವನು ಮಾಡಿರೋ ಹತ್ಯೆಗಿಂತ ವಿಕೃತವಾಗಿ ರಾತ್ರಿ ಹಗಲು ಫೋನ್ ಮಾಡಿ ತುಂಬಾ ಕೆಟ್ಟದಾಗಿ ಹೆಣ್ಣ ನಿಂದನೆ ಮಾಡಿ ಅವ್ರ ಬಾಸ್ ಸಾಚಾ, ಗೌರ್ಮೆಂಟ್ ಸರಿ ಇಲ್ಲ, ಪೊಲೀಸ್ ಸರಿ ಇಲ್ಲ ಅಂತೆಲ್ಲ ಮಾತಾಡಿಕೊಂಡು ಇನ್ನೂ ಸಮಾಜ ಬದಲಾಗಿಲ್ಲ ಅನ್ನೋ ವಿಚಾರ ಗೊತ್ತಾಯ್ತು. ನೀ ಎಲ್ಲಿದೆಯಾ, ಅವ್ರ ಹತ್ರ ನೀನಿರೋ ಮನೆ ಅಡ್ರೆಸ್ ಗೊತ್ತು, ನೀನು ಎಷ್ಟೊತ್ತಿಗೆ ಕೆಳಗಿಳಿತೀಯ ಗೊತ್ತು, ಈ ರೀತಿ ಥ್ರೆಟ್ ಮಾಡ್ತಾರೆ. ಅಹೋರಾತ್ರನಿಗೆ ಇವೆಲ್ಲ ಸಹಜ. ಆದರೆ ಕಾಮನ್ ಮ್ಯಾನ್ಗೆ ಈ ರೀತಿ ಮಾಡೋದು ರೌಡಿಸಮ್ ಆಗುತ್ತೆ. ಇನ್ನು ಈ ಸರ್ಕಾರ ಬಂದ ಮೇಲೆ ಆರಕ್ಷಕರ ಮೇಲೆ ಈ ದರ್ಶನ್ ಕೇಸ್ ಹ್ಯಾಂಡಲ್ ಮಾಡಿದ್ ನೋಡಿ ಸ್ವಲ್ಪ ಗೌರವ ಬಂದಿದೆ. ಹಿಂದಿನ ಸರ್ಕಾರ ಸೆಂಟ್ರಲ್ ಅಲ್ಲಿ ಚೆನ್ನಾಗಿದ್ರು ಕೂಡ, ಕೆಲವು ಸ್ಟೇಟ್ಗಳಲ್ಲಿ ಚೆನ್ನಾಗಿದ್ರು ಕೂಡ, ಕರ್ನಾಟಕದಲ್ಲಿ ಹದಗೆಟ್ಟಿತ್ತು. ಅದಕ್ಕೆ ಸಾಕ್ಷಿ ನಮ್ಮದೇ ಕೇಸು. ಇದೇ ರೀತಿ ದರ್ಶನ್ ಮಾಡಿದಂತಹ ಒಂದು ವಿಕಟಾಟ್ಟಹಾಸ ಮೆರೆದ ಕಿಚ್ಚ ಸುದೀಪ ನಮ್ಮ ಮನೆ ಮೇಲೆ ನುಗ್ಗದ, ವೆಪನ್ಸ್ ಇಂದ ಹೊಡೆಸ್ದ. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದರಲ್ಲಿ ಆರಕ್ಷಕರು ತಮ್ಮ ರೋಲ್ನ ಸರಿಯಾಗಿ ನಿಭಾಯಿಸಲಿಲ್ಲ. ಇಂಪಾರ್ಟೆಂಟ್ ಆಗಿ ಮಿಸ್ಟರ್ ಜನಾರ್ದನ್, ಮನೋಜ್ ಟೀಮ್. ಅದೇನೇ ಆಗಿರಲಿ, ಆದರೆ ಇವತ್ತು ಈ ಲೈವ್ ಮುಖಾಂತರ ಹೇಳ್ತಾ ಇರೋದೇನೆಂದ್ರೆ, ಮಿಕ್ಕ ಹೀರೋಗಳು, ಕಿಚ್ಚ ಸುದೀಪ್ನ ಅಭಿಮಾನಿಗಳು ಕೂಡ ಇವಾಗ ಫೋನ್ ಮಾಡಿ ಥ್ರೆಟ್ ಮಾಡ್ತಾ ಇದ್ದಾರೆ. ಕೆಲವರು ಯಶ್ ಅಭಿಮಾನಿಗಳು, ಕೆಲವರು ಯಾರ ಹೆಸರಪ್ಪ, ಅದು ಸರ್ಜಾ, ಧ್ರುವ ಸರ್ಜಾ ಅಭಿಮಾನಿಗಳು. ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅದು ಬೇರೆ ಸಂಗತಿ. ನಿಮ್ಗೆ ಅಭಿಮಾನಿ ಸಂಘಗಳಿರೋದಂತೂ ನಿಜ. ಇನ್ನು ಕಿಚ್ಚ ಸುದೀಪ್ ಅಭಿಮಾನಿ ಸಂಘಗಳನ್ನ ಪ್ರತಿಯೊಬ್ಬರು ಅವನ ಜೊತೆ ಓಡಾಡ್ತಾ ಇದ್ದಾರೆ. ನಮ್ಮ ಜೊತೆ ಅಟ್ಯಾಕ್ ಮಾಡಿರೋರು ಅವನು ಅಲ್ಲಗೆಳೆಯೋ ಹಾಗಿಲ್ಲ. ಅಲ್ಲಗೆಳೆದ್ರೂ ಕೂಡ ನಿಮ್ಮ ಕತ್ತಿಗೆಗೆ ಸುತ್ತಿಕೊಂಡ ಸುರುಳಿ ಮತ್ತೆ ಬಿಡೋದಿಲ್ಲ. ಇವರೆಲ್ಲ ನಿಮ್ಮ ಹೆಸರುಗಳಲ್ಲಿ ಮಾಡೋ ದಾಂಧಲೆಗಳಿಗೆ ಹೊಣೆಯಾಗಿ ದರ್ಶನ್ ಪರಿಸ್ಥಿತಿ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಎಚ್ಚರರಾಗಿ ನಿಮ್ಮ ಅಭಿಮಾನಿ ಸಂಘಗಳು, ಕರ್ನಾಟಕದ ಒಳಿತಿಗಾಗಿ ಅಭಿಮಾನಿ ಸಂಘಗಳನ್ನ ನೀವೇ ಬ್ಯಾನ್ ಮಾಡಿ. ಸಮುದ್ರ ತೀರದಲ್ಲಿ ಹೆಂಗೆ ನಾವು ಮರಳಲ್ಲಿ ಗೂಡು ಕಟ್ಟಿ ನಾವೇ ಕಾಲಲ್ಲಿ ಕೆಡುತ್ತೀವೋ ಹಂಗೆ ನೀವೇ ನಿಮ್ಮ ಅಭಿಮಾನಿ ಸಂಘಗಳನ್ನ ಡೆಸ್ಟ್ರಾಯ್ ಮಾಡಿ. ನನಗೆ ಅಭಿಮಾನಿ ಸಂಘ ಇಲ್ಲ ಅಂತ ಅನೌನ್ಸ್ ಮಾಡಿ. ಅಳಿದು ಉಳಿದ ಅಭಿಮಾನಿಗಳಿಗೆ ಬುದ್ಧಿವಾದ ಹೇಳದೇ ಇದ್ರೆ ಇವತ್ತು ದರ್ಶನ್ಗೆ ಬಂದ ವಿಪತ್ತು ನಿಮಗೆ ಬರದೇ ಇರೋದಿಲ್ಲ. ನೀವು ಸರಿ ಇದ್ದಿದ್ರೆ ನಿಮ್ಮ ಅಭಿಮಾನಿ ಸಂಘದ ಚಟುವಟಿಕೆಗಳು ನಿಮಗೆ ಗೊತ್ತಾಗಿ ಅಲರ್ಟ್ ಆಗ್ತಾ ಇದ್ರಿ. ಅದರಿಂದ ನಿಮಗೆ ಏನು ಲಾಭವೋ ನಮಗೆ ಗೊತ್ತಿಲ್ಲ. ಕರ್ನಾಟಕಕ್ಕಂತೂ ನಷ್ಟ ಆಗಿದೆ. ಹೆಣ್ಣ ನಿಂದನೆಯ ಸುರಿಮಳೆ ಮಾಡ್ತಾರೆ. ನಿಮ್ಮ ಹೆಸರುಗಳನ್ನು ಹೇಳಿಕೊಂಡು ದಾಂಧಲೆ ಮಾಡ್ತಾ ಇದ್ರೆ ಅದಕ್ಕೆ ನೀವೇ ಇಂಡೈರೆಕ್ಟ್ ಆಗಿ ಹೊಣೆ ಆಗ್ತೀರಿ. ಈಗಂತೂ ಒಂದೊಂದು ಕೇಸು ನಿಮಗೆ ಭಾರಿ ಆಗತ್ತೆ. ಕೆಲವರು ಉಪೇಂದ್ರ ಅಭಿಮಾನಿಗಳು ಕೂಡ ಥ್ರೆಟ್ ಮಾಡಿದ್ದುಂಟು. ಇನ್ನು ನಿಮಗೆ ಇವತ್ತೆಲ್ಲ ನೋಡಿ, ಯಾವಾಗಲೂ ಕಿಚ್ಚ ಸುದೀಪ್ನ 3,000ಕ್ಕೂ ಹೆಚ್ಚು ಅಭಿಮಾನಿಗಳು ಮಾಡಿದ ದಾಖಲೆಗಳಿದೆ. ಯಾವತ್ತೋ ದರ್ಶನ ಅಭಿಮಾನಿಗಳು ದಾಖಲೆಗಳಿದೆ. ಇವತ್ತು ಈ ದಾಖಲೆಗಳು ಸೇರ್ಕೊಳ್ಳುತ್ತೆ. ನಾಳೆ ನಿಮಗೆ ಮುಪ್ಪಾದ ಪರಿಸ್ಥಿತಿ ಬಂದಾಗ ಈ ದಾಖಲೆಗಳು ಎದ್ದು ನಿಂತ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದೀನಿ, ತಲಹರಟೆಗಳನ್ನು ಬಿಟ್ಟು ನಮ್ಮ ಅಭಿಮಾನಿ ಸಂಘಗಳನ್ನ ನೀವು ಹಿಂದೆ ಬ್ಲಾಕ್ ಮಾಡಿ, ಫೇಸ್ಬುಕ್ ಅಲ್ಲಿ ಬಂದು ಈ ರೀತಿ ನಮ್ಮ ಹೆಸರು ಹಾಳು ಮಾಡಬೇಡಿ, ಈ ರೀತಿ ಯಾರ್ಯಾರಿಗೂ ಹೆಣ್ಣ ನಿಂದನೆ ಮಾಡಬೇಡಿ ಅಂತ ನೀವು ಹೇಳದೇ ಇದ್ರೆ ನೀವು ನಪುಂಸಕ ನಾಮರ್ದ ನಿರ್ಲಿಂಗಿ ಷಂಡರು ಅಂತ ಘೋಷಣೆ ಮಾಡಬೇಕಾಗತ್ತೆ.
ಯಾರು ತಡ್ಕೊಳಕ್ಕಾಗಲ್ಲ. ಹೆಣ್ಣ ನಿಂದನೆ, ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾರು ತಡ್ಕೊಳಕ್ಕಾಗಲ್ಲ. ಹೆಸರುಗಳನ್ನು ಹೇಳ್ಕೊಂಡು ಮಾಡ್ತಾರೆ ಈ ದುರಹಂಕಾರಿಗಳು. ಇಂಥ ದುಷ್ಟರನ್ನ ನೀವು ಹಿಂದೆ ಹಾಕೊಂಡು ಅವ್ರಿಗೋಸ್ಕರ ನೀವು ಜೈಲಿಗೆ ಹೋಗೋದು ತಪ್ಪೋದಿಲ್ಲ. ಅವ್ರನ್ನ ಬಳಸ್ಕೊಂಡು ಇವತ್ತು ದರ್ಶನ್ ಕೆಟ್ಟ, ಅವನು ಕೂಡ ಹೆಣ್ಣ ನಿಂದನೆ ಮಾಡ್ತಿದ್ದ. ನಿಮ್ಮ ಕೊರಳಿಗೆ ಸುತ್ಕೋತಾ ಇದೆ ಈ ಅಭಿಮಾನಿ ಸಂಘಗಳು. ನಿಮ್ ಪಿಕ್ಚರ್ಗಳು ಕೂಡ ಯಾರು ಬರೋದಿಲ್ಲ, ಯಾಕಂದ್ರೆ ಹೆಣ್ಣು ಮಕ್ಳು ಇರೋರು ಯಾರು ಸಂಸಾರ ಸಮೇತ ಪಿಕ್ಚರ್ಗೆ ಬರಲ್ಲ, ಯಾಕಂದ್ರೆ ಈ ಅಭಿಮಾನಿಗಳ ಹಾವಳಿ. ಅರೆ ಹೇಳೋದು ಮರ್ತೆ, ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೂಡ ಅಲರ್ಟ್ ಆಗಿ, ಯಾರು ಏನು ಸಾಚ ಇಲ್ಲ, ಯಾಕಂದ್ರೆ ಬಾಯಲ್ಲಿ ಹೆಣ್ಣ ನಿಂದನೆ ಸಹಜವಾಗಿ ಬರ್ತಾ ಇದೆ ನಿಮಗೆ. ಇವತ್ತಲ್ದಿದ್ರೆ ನಾಳೆ ನಿಮಗೆ ತಪ್ಪಿದ್ದಲ್ಲ. ಇದು ಒಳ್ಳೆ ಇಂಟೆನ್ಷನ್ ಇಂದ ಹೇಳ್ತಾ ಇದೀನಿ. ಯಾಕಂದ್ರೆ ನನಗೆ ಆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ನಮ್ಮ ಕಂಪ್ಲೇಂಟ್ಸ್ಗೆ ಗೌರವ ಕೊಡದೇ ಇದ್ದಿದ್ದಕ್ಕೆ, ನಮ್ಮ ಸೈಬರ್ ಕಂಪ್ಲೇಂಟ್ಸ್ಗೆ ಗೌರವ ಕೊಡದೇ ಇದ್ದಿದ್ದಕ್ಕೆ, ನಮ್ಮ ಕಂಪ್ಲೇಂಟ್ನ ನಮ್ಮ ಮೇಲೆ ಉಲ್ಟಾ ಮಾಡಕ್ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಆರಕ್ಷಕ ಠಾಣೆಯ ಮೇಲೆ ಗೌರವ ಕಳ್ಕೊಂಡೆ. ಯಾಕಂದ್ರೆ ಯಾಕೆ ಇನ್ನು ಅವ್ರಿಗೆ ತೊಂದರೆ ಮಾಡೋದು, ಕಂಪ್ಲೇಂಟ್ ಕೊಡಕ್ ಹೋಗೋರ್ನೇ ಸತಾಯಿಸೋದಾದ್ರೆ. ಆದ್ರೆ ಇವತ್ತು ದರ್ಶನ್ ಕೇಸಲ್ಲಿ ಆರಕ್ಷಕರು ನಡ್ಕೊಂಡ ರೀತಿ ನೋಡಿ ಗೌರವ ಬಂದಿದೆ. ಹಾಗಾಗಿ ನಮ್ಮಂತವ್ರಿಗೆ ಇದನ್ನೆಲ್ಲ ಸಹಜ ಆಗಿರೋದ್ರಿಂದ ನಾವು ಟೈಮಲ್ಲಿ ನಾವು ಹೇಳ್ತೀವಿ. ನಮಗೆ ನಂಬಿಕೆ ಬರಬೇಕು ಆರಕ್ಷಕರ ಠಾಣೆ ಮೇಲೆ. ನೀವು ಅಷ್ಟೇ ಆರಕ್ಷಕರನ್ನೇ ನಂಬಿ, ಇಲ್ಲ ಅಂದ್ರೆ ಸಹಿಸಿಕೊಳ್ಳಿ. ಇವ್ರನ್ನ ಜನಗಳಿಗೆ ಹೇಳ್ತಾ ಇದೀನಿ, ಇಂಥ ಹೀರೋಗಳನ್ನ ನೀವು ಓಪನ್ ಆಗಿ ಬಂದು ಇಂಥ ಅಭಿಮಾನಿ ಹೇಳ್ದ ಅಂತ ಫೇಸ್ಬುಕ್ ಅಲ್ಲಿ ಹೇಳಿ, ಹೆಣ್ಣನಿಂದನೆ ಮಾಡ್ದ ಅಂತ ಹೇಳಿ ಅಲರ್ಟ್ ಆಗ್ತೀರಿ. ನಮಗೆ ಸ್ವಲ್ಪ ಆದ್ರೂ ಇವಾಗ ನೋಡಿ ಆರಕ್ಷಕ ಠಾಣೆಗಳು ಫುಲ್ ಆಗ್ಬಿಡುತ್ತೆ. ಯಾಕಂದ್ರೆ ಜನ ಹೋಪ್ ಕಳ್ಕೊಂಡ್ಬಿಟ್ಟಿದ್ರು ಈ ರೀತಿ ಅಪ್ಯಾಕ್ತೈಡ್ ಪಾಲಿಸಿ ಮಾಡಿದ್ರಿಂದ. ಆದ್ರೆ ಇವಾಗ ನಂಬಿಕೆ ಬರುತ್ತೆ ಜನಕ್ಕೆ ಪೊಲೀಸ್ ಮೇಲೆ. ಈ ದರ್ಶನ್ ಕೇಸ್ ಹ್ಯಾಂಡಲ್ ಮಾಡಿರೋ ರೀತಿ ನೋಡಿ, ಈ ರೀತಿ ಇರಬೇಕು. ಇವತ್ತು ಸದನದಲ್ಲಿ ಕೂಡ ಯಾರು ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದ್ದು ನಿಜವಾಗ್ಲೂ ಗೌರವಾನ್ವಿತವಾದ ಒಂದು ನಡೆ ಸರ್ಕಾರದ್ದು. ಈ ರೀತಿ ಮುಂದುವರಿರಿ. ಏನೋ ಇನ್ನು ಸಾಕು ಮಾತಾಡೋದು ಅನ್ಕೊಂಡ್ರೆ ಇವರ ಹಾವಳಿ ಇದೆಯಲ್ಲ, ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತಾರೆ. ಅವ್ರ ಹತ್ರ ಒಂದೊಂದು ಹಾಕೋಕೆ ನನಗೆ ಬೇಜಾರಾಗಿದೆ ಆಡಿಯೋಗಳು. ಯಾಕಂದ್ರೆ ಬಾಯ್ ಬಿಟ್ರೆ ಅಮ್ಮನ್ ಅಕ್ಕನ್ ಅತ್ಯಾಚಾರದ ಕಾಮೆಂಟ್ರಿ ಅದು. ಫಸ್ಟ್ ಶುರು ಮಾಡ್ತಾರೆ, ಅವರ ಹತ್ರ ಗುರುಗಳೇ, ಇಲ್ಲಿ ನಮ್ಮ ಏರಿಯಾದಲ್ಲಿ ಮರಗಳು ಕಡಿತಾ ಇದ್ದಾರೆ, ನೀವು ವೃಕ್ಷ ರಕ್ಷಕರಲ್ಲ ಬನ್ನಿ ಅಂತ ಶುರು ಮಾಡ್ತಾರೆ. ಅಪ್ಪಿತಪ್ಪಿ ಹೋದ್ರೆ ರೇಣುಕಾಸ್ವಾಮಿ ಪರಿಸ್ಥಿತಿ ಮಾಡ್ಬಿಡ್ತಾರೆ ಅಂತ ಅವ್ರ ಕಾಲಲ್ಲೇ ಗೊತ್ತಾಗುತ್ತೆ. ಅಷ್ಟು ಕ್ರೂರವಾಗಿರುತ್ತೆ ಅವ್ರ ಕಾಲುಗಳು. ಇನ್ನು ಕೆಲವರು ನಮ್ಮ ದರ್ಶನ ಬಿಡಿಸಿ ಸಾರ್, ಪಾಪ ಸಾರ್, ನೀವು ಒಂದು ಮೀಡಿಯೇಟಿವ್ ಕಾಲ್ಸ್ ಇರುತ್ತೆ. ಇನ್ನು ಕೆಲವು ನಾವು ಪರಿವರ್ತನೆ ಆಗಿದ್ದೀವಿ, ಇವಾಗೆಲ್ಲ ಅಭಿಮಾನಿ ಸಂಘ ಬಿಟ್ಟಿದ್ದೀವಿ ಅಂತ ಇದ್ದಾರೆ. ಸುಮಾರು 1000 ಕಾಲ್ಸು ಅಭಿಮಾನಿ ಸಂಘಗಳನ್ನ ಬಿಟ್ಟಿದ್ದೀವಿ, ನಮ್ಗೆ ಯಾವ ಹೀರೋನೇ ಇಲ್ಲ, ನಮ್ಮ ತಂದೆ ತಾಯಿನೇ ಹೀರೋ, ನಿಮ್ಮ ಮಾತು ನಾವು ನಂಬ್ತೀವಿ, ನಮಗೆ ಅನುಭವ ಆಗಿದೆ ಅಂತ ಹೇಳ್ತಾ ಇರೋರು ಇದ್ದಾರೆ. ಅದು ಸಾಮಾಜಿಕ ಪರಿವರ್ತನೆ, ಅದು ನನ್ನ ಆಸೆ ಆಗಿತ್ತು. ಅದು ಸಮಾಜನ ಪರಿವರ್ತನೆ ಮಾಡೋದು ಆಸೆ, ಅದಕ್ಕೆ ಫಲ ಸಿಕ್ಕಿದೆ. ಆದರೆ ಮಿಕ್ಕಿರೋ ಈ ವಿಕೃತ ಕ್ರಿಮಿಗಳಿದಾರಲ್ಲ, ಇವ್ರ ಬಗ್ಗೆ ನಾನು ಇವತ್ತು ಹೇಳದೇ ಇದ್ರೆ ನಾಳೆ ಯಾಕೆ ಹೇಳಿಲ್ಲ ಅವ್ರ ಹತ್ರ ಅಂತೀರಿ. ಮತ್ತೆ ಈ ಮಿಕ್ಕಿರೋ ಯಶ್, ಧ್ರುವ ಸರ್ಜಾ, ಶಿವರಾಜ್ ಕುಮಾರ್, ಉಪೇಂದ್ರ, ಮತ್ತೆ ಇನ್ನೊಬ್ರು ಅವನ ಶಂಡ್ ಕಿಚ್ಚ ಆಲ್ರೆಡಿ ಬಳಸ್ಕೊಂಡ್ಬಿಟ್ಟಿದ್ದಾನೆ ಅಭಿಮಾನಿಗಳನ್ನ ಹೆಣ್ಣ ನಿಂದನೆ ಮಾಡಿಸೋದಕ್ಕೆ. ಅದಕ್ಕೆ ಅವನ ಹೆಸರು ಶಂಡ ಕಿಚ್ಚ. ಅವನು ನೀವು ಅಲರ್ಟ್ ಆಗಿ ಇವಾಗ ಹೊರಗಡೆ ಬಂದು ಫೇಸ್ಬುಕ್ಗಳಲ್ಲಿ ನನಗೆ ಅಭಿಮಾನಿ ಸಂಘ ಇಲ್ಲ, ನಾನು ಒಬ್ಬ ನಟ ಅಷ್ಟೇ, ಜನರು ಫೀಸ್ ಕೊಡ್ತಾರೆ, ನಾನು ನಟನೆ ಮಾಡ್ತೀನಿ, ಈ ರೀತಿ ಅಭಿಮಾನಿ ಸಂಘಗಳಿಲ್ಲ, ಎಲ್ಲ ಬ್ಯಾನ್ ಮಾಡ್ತಾ ಇದ್ದೀನಿ, ಎಲ್ಲ ಡಿಸಾಲ್ವ್ ಮಾಡ್ತಾ ಇದೀನಿ ಅಂತ ಹೇಳದೇ ಇದ್ರೆ ಮುಂದೆ ಹೋಗುಗಳಿಗೆ, ಮುಂದೆ ಆಗುವ ಎಲ್ಲ ವಿಚಾರಗಳಿಗೆ ಈ ವಿಡಿಯೋ ಸಾಕ್ಷಿಯಾಗಿರುತ್ತೆ. ಮುಂದೆ ಪೊಲೀಸ್ ನಿಮ್ಮನ್ನ ಮುಂದಿನ ಕ್ರಮಗಳಲ್ಲಿ ಹಿಡಿದು ಆ ದರ್ಶನ್ ಪಕ್ಕದ ರೂಮಲ್ಲಿ ಹಾಕಿದ್ರು ಆಶ್ಚರ್ಯ ಇಲ್ಲ. ಮಗುಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ನಿಮಗೆ. ಆದರೂ ನೀವು ಹಿಂಗೆ ಮಾಡಿದ್ರೆ ನಮ್ಮ ಧಿಕ್ಕಾರ ಇದ್ದಿದ್ದೇ ಇರುತ್ತೆ. ಷಂಡ ಘೋಷಣೆಗಳು ಕಂಟಿನ್ಯೂ ಆಗುತ್ತೆ.
ಕರ್ನಾಟಕದ ಜನ ನಾವು ಸಂವಿಧಾನಕ್ಕೆ ಗೌರವಿಸಿ ನಮ್ಮ ಸಾತ್ವಿಕ ನಡೆ ಮುಂದುವರಿಸ್ತೀವಿ. ಧನ್ಯವಾದ. ಅಹೋರಾತ್ರ.